ಬರ್ತೈತಿ ತಂಗ ನಾ ಹೇಳ್ಕೊಡ್ತಿಲ್ಲ ತೇಲ್ ತೇಲ್ ಆ ತೇಲ ಓ ಹೇಳ ಪೂಜಿಸಲೆಂದೇ ಹೂಗಳ ತಂದೆ ತೆರೆಯ ಬಾಗಿಲನು ರಾಮ ತಿಟ್ಟು ತಾಳ್ಬೇಕು ತಾಳಿಲ್ಲ ಅಂದ್ರ ಕಟ್ಟ ತಾಳ್ತೀನಿ ಮತ್ತೇನ್ ಬೇಕು ನೋಡಿ ತಾಲ್ಯ ಹಾ ಮಾಮ ಈಕಿ ನಂಗೆ ತೆರೆಯೋ ನಗತಾಳ ನೀ ಅಪ್ಪಿ ತಪ್ಪಿ ತೆರದಿ ನೀನ್ ಕ್ಯಾ ರಾಯಬಾಗ್ ಸರ್ಕಲ್ ಮೇ ತೆರಿಬೇಡ ಸುಮ್ಮರು ತೆರೆಯೋ ತಾಗಿಲನ ಹ್ಞೂ ರಾಮ ನಿಮ್ಮ ಔಷಧ ಲಸಮಾನ ರಾಮ ತಾಮ ಮಾಮ ಆ ಈಕಿ ನಾನು ಪೂಜೆ ಮಾಡಕತ್ತಾಳಲ್ಲ ನಾ ಏನ್ ದೊಡ್ಡಕ್ಕಾಗೇನಿ ಹ್ಞೂ ಕಣೆ ನೀನ್ ದೊಡ್ಡವಳಾಗಿದ್ಯಾ ನಾಳೆ ನಿನ್ನ ಗುಡಿ ಕಳಿಸ್ತಾರೆ ಆಯ್ತಾ ಬೈಲಿ ನೀನು ನಮ್ಮ ಸಂಘಕ್ಕೆ ಬಂದಿ ತಾಮ್ರ ಇದು ತಲೆ ತುರುಕ್ಲಿ ಓ ಸಾಹೇಬರ ಊದಿನ ಕಡ್ಡಿ ಎಲ್ಲಿ ತುರುಕಲಿ ನಾನು ತಲೆ ಎತ್ತ ಆ ನಾನು ತಲೆ ಎತ್ತು ಇಲ್ಲ ನಿಂದು ಸುದ್ದಾಗಿಲ್ಲ ನಿಂದು ಸುದ್ದಿಲ್ಲ ತಾತ ಇಲ್ಲಿಂದ ದವಾಖಾನಿಗೆ ಹೋಗು ಏ ದವಾಖಾನೆ ಹೇಳ ತಾಕ ತೀಕ ತೋಕ ದವಾಖಾನಿಗೆ ಹೋಗು ನಮ್ಮ ವಿನಾಯಕ್ ಕುಂಬಾರ್ ಸರ್ ಅದಾರಲ್ಲ ಅವ್ರದ್ದು ದವಾಖಾನೆ ಐತಿ ಅಲ್ಲಿ ಹೋಗು ದವಾಖಾನಿಗೆ ಹೋಗಿ ಡಾಕ್ಟರ್ ಸಾಹೇಬ್ರ ದಕ್ಕು ತಾಮ್ಲ ನಮ್ದು ಒಟ್ಟ ಸುದ್ದಿಲ್ರಿ ತಿನ್ರಿ ಹ್ಞೂ ನಾನು ತೂತಿಲ್ರಿ ನೀವು ತೆದ್ದು ಮಾಡ್ರಿ ಅಂತ ಹೇಳಿ ತೆದ್ದು ಮಾಡ್ತಾನೆ ಬೇಕೋ ತಗೋ ಕಡೆ ನಾನು ತಾವ್ ಬರ್ಲಾ ಹೋಗವಾ ತಾಂಕು ತಾತ ಏ ತಿಲೋಯಿನ್ ಓಯ್ ತಿಲೋಯಿನ್ ತಿಳಿ ತಾತ ತರೋಲ್ಲ ಏ ತಾತ ಸರಿ ಸಮಾಧಾನ ಅನ್ಕೊಂಡ್ ಬಂದವು ಬಾ ಅಂದ್ರೆ ಬರ್ತಿಲ್ಲ ನಾಚಿಗೆ ಬರಂಗಿಲ್ಲ ಹೋಗಿ ಏನಾಯ್ತು ಏನೂ ಆಗಿಲ್ಲ ನಿಮ್ಮ ಕೈ ಮುಟ್ಟ ಬರಬೇಡ ಈಗ ಇನ್ನೊಂದು ಡೈಲಾಗ್ ಏನು ಆಕೆ ಸರಿ ಮಾಡ್ಲಿಲ್ಲ ಆಕಿದು ನಾಲಿಗೆ ಸುದ್ದಿಲ್ಲ ನಿನಗೆ ಇನ್ನೊಂದು ಡೈಲಾಗ್ ಹೇಳ್ಕೊಡ್ತಂಗೆ ಕೇಳು ನಾನು ಓಕೆ ಎದಿ ಸಟ್ಟಿಸು ಹಂಗೆ ಹಿಂಗ ಬೇಡ 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 ಹೊಟ್ಟೆರು ಈ ಕೈ ಎಡಗೈ ಅಟ್ಟ ಗೊತ್ತಿಲ್ಲ 10 ರೂಪಾಯಿ ಕೊಡಿ ಹೇಳ್ಕೊಡ್ತೀನಿ ಬೈ ಈ ಕೈ ಅದ ಏ ಡೈಲಾಗ್ ಕೇಳುವ ಈ ಕೈ ಕರ್ನಾಟಕದ ಆಸ್ತಿ ಆ ಕಡೆದೇನು ಮಹಾರಾಷ್ಟ್ರದೇನು ನೀವು ಕರ್ಕೊಂಡು ನನ್ನ ನಾಟಕ ಚಾಲೂ ಮಾಡಿ ಹೋಗು ಟೋಕನ್ ನಂಬರ್ 3 ಚಲೋ ಏ ನಿನ್ನಲ್ಲ ನನ್ನ ಅದೇ ಅಂತೇನ ನನ್ನ ಯಾರು ಈ ಊರಾಗ ಕರಿಯಾರ್ದಾರ ಅಂತೇಳಿ ಯಾಕ ಏನೇ ಸರ್ ಇವಾಗ ನಿಮ್ಗೆ ಏನ್ ಬೇಕಾದ್ರೂ ಹೇಳಿ ನಾನು ಎಲ್ಲ ತರನ ಹೇಳ್ಕೊಳಕ್ ರೆಡಿಯಾಗಿ ಬಂದೀನಿ ಜಸ್ಟ್ ನೀವು ಕ್ಲೂ ಕೊಟ್ರೆ ಸಾಕು ಈ ತರ ಲೈನಾಗಿ ಹೇಳ್ಬಿಡಮ್ಮ ಅಂದ್ರೆ ಸಾಕು ಆ ತರ ನಾನು ಚಟ್ಪಟ್ ಅಂತ ಹೇಳ್ಬಿಡ್ತೀನಿ ಹಾ ಅಫ್ಕೋರ್ಸ್ ಚಟ್ಪಟ್ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಸ್ಟ್ರಾಂಗ್ ಬೇಕು ಹೆವಿ ಸ್ಟ್ರಾಂಗ್ ಇಲ್ಲೇ ಇಟ್ಟು ಮಂದಿ ಮುಂದ ಇಲ್ಲಿ ಬೇಡ ಬೆಳಿಗ್ಗೆ 5 ಗಂಟೆ ಗೋ ಟು ಕಪಿಲ್ ಪಡ ಅಲ್ಲಿ ತುಂಬಾ ಜನ ಹೇಳ್ತಾರ ನಾನು ಅಲ್ಲೇ ಹೋಗಿ ಹೇಳ ಸರ್ ಒಂದು ಕೆಲಸ ಮಾಡಿ ನೀವು ಆಡಿಷನ್ ಅಲ್ಲೇ ಹೇಳ್ಬಿಡಿ ನಾನು ಅಲ್ಲೇ ಬಂದು ಹೇಳ್ತೀನಿ ಏ ನಿನ್ನ ಬಾಯಿ ಆಯ್ತು ಬಚ್ಚಲೈತವ ಅದೇ ನೀವು ಹೇಳ್ಕೊಡಿ ಸರ್ ನೀವ್ ಹೇಳ್ಕೊಡಿ ಅಲ್ಲ ಸರ್ ಪ್ಲೀಸ್ ಸರ್ ಒಂದೇ ಒಂದ್ಸಲ ಹೇಳ್ಕೊಡಿ ಸರ್ ಅದೆಲ್ಲ ಕೊಡಕ್ ಆಗಂಗಿಲ್ಲ ಇಲ್ಲೇ ಇಟ್ಟು ಬರ್ಬೇಕು ನೀರ್ ಕುಡ್ಕೊಂಡು ಹೇಳ್ಬೇಕಾ ನೀವು ಕುಡ್ಕೊಂಡು ಹೇಳಿ ಅದು ನೀವೇನು ಬೇಕಾದ್ರೂ ಹೇಳಿ ಅಲ್ಲ ನೀವೇನು ಬೇಕಾದ್ರೂ ಹೇಳಿ ನಾ ಎಲ್ಲ ತರನು ಹೇಳುತ್ತೇನೆ ಅದೇ ನೀವು ಏನ್ ಬೇಕಾದ್ರೂ ಹೇಳಿ ನಾನು ಎಲ್ಲ ತರನು ಹೇಳುತ್ತೇನೆ ಸಾರಿಸಿ ಬಿಡು ಯಾವ ತರ ಹೇಳ್ಬೇಕು
ಇಲ್ಲಿ ಬೇಡ ಅಲ್ಲಿ ಹೋಗು ಅಂತ ಹೇಳಿ. ನೀವು ಯಾವ ತರ ಅವ್ರಿಗೆ ಹೇಳ್ಕೊಡ್ತಾ ಇದೀರಲ್ಲ ಅದಕ್ಕೆ ನಂಗೆ ಹೇಳ್ಕೊಡಿ. ಅವ್ನು ಕೊಡಂಗಿಲ್ಲ ನನಗೆ. ಏ, ನೀವ್ ಹೇಳ್ಕೊಡ್ತೀರಾ? ಸಮಾಧಾನ, ನಿನ್ನ ಕೈ ಮುಗಿದು ಕಾಲು ಬಿಡ್ತದ ಕಾಲಮಲ್ಲೇ ಬಳಸಬೇಡ. ಪ್ಲೀಸ್ ಹೇಳ್ಕೊಡಿ ಸರ್. ಸಮಾಧಾನ ಸಮಾಧಾನ, ನಾ ಹೇಳ್ತಾನೋ ನೀ ನೋಡು. ನಾನ್ ನೋಡ್ತೀನಿ ಸರ್, ಬೇಗ ಬೇಗ ಹೇಳಿ. ಹಾ, ನೀನು ಸಿಚುವೇಶನ್ ಕೊಡ್ತೀನ, ಅದ್ರ ತಕ್ಕಂತೆ ಯಾಕೆ ಮಾಡ್ಬೇಕು. ಹಾ, ಹೇಳ್ತೀನಿ. ಹಾ ಸಮಾಧಾನ ಇಡಿ. ಎಲ್ಲಿ ಹೋಗುದು ಮರ ಇಲ್ಲೇ ಬರಲ್ಲ. ನೀ ಬಾ ಯಾಕೆ ನಿಂತು ಗೊತ್ತಾಗ ಬಾ ನನಗೆ. ಹಾ ಬಾ ಬಾರೋ ರಾಜ್ಕುಮಾರ್. ತಡಿ ತಡಿ, ಅವ್ ಎದಕ್ಕೆ ಬಂದ ಕಲ್ಪಿಸಗಂತಿದ್ದೆ ಅಮ್ಮ. ಹಾ ಇಲ್ಲಿ ಬಾ ಬಂದ್ ನೋಡು. ವಾವ್, ಆಗಲ್ಲ ಮ್ಯಾಲ ಹಂಗ ಮಾಡಿ. ಸಿಕ್ಸ್ ಪ್ಯಾಕ್ ಎಷ್ಟು ಚೆನ್ನಾಗ್ತೈತೆ ಇದು. ತುಂಬಾ ಸ್ವೀಟ್ ಆಗಿ ಹೇಳ್ತಾ ಇದಾರಲ್ಲ. ನೀವು ಸುಮ್ಮನೆ ಬಾಯಿ ಅವ್ ಮಾತಾಡಕತ್ತಾನ. ಓಕೆ ಓಕೆ, ನೋಡಿ ನೆಕ್ಸ್ಟ್ ಟೈಮ್ ನಾನು ಹೇಳೋದು ನೋಡಿ. ಏ ಅದು ನಗ್ತಾ ಇದ್ದಾವೆ. ಅದೇ ನೆಕ್ಸ್ಟ್ ಟೈಮ್ ಅದೇ ನೆಕ್ಕ ಕಾಸ ಚಾಕ್ಲೇಟ. ಅಪ್ಪಾಜಿ ನಿನ್ನ ಹೆಸರೇನು? ಆದಮ್. ಅದವ ಆದಂಗಂತೆ. ನಿನಗ್ ಬೈದವ ಅದಮ್ಮ. ಏನಿನ ಹೆಸರ? ಹೆಸರು ಐತೆ ಒಂದು. ಹೆಸರೈತಿ ಅದಮ್ಮ. ಅದಮ್ಮ ನಿನ್ನ ಹೆಸರು? ಅದಮ್. ಅದಮ್ ನನ್ನ ಮುಗದಮ್. ಓಕೆ ಚಲೋ ಸುಲ್ಕಂ. ಹಾ ಎಷ್ಟನೇದು ಹೋಗ್ತೀರಿ? ಆನಂತೆ. ಎಲ್ಲಿ? ಕನ್ನಡ ಸಾಲ್. ನಿನ್ನ ಕಣ್ಣಿಗೆ ಉಸಿರು ಮನಗತ್ತೆ ಕಣತ್ ನನ್ನ ಕನ್ನಡ ಸಾಲ. ಓಕೆ ಧನ್ಯವಾದಗಳು. ಈಗ ಒಂದು ಕೆಲಸ ಮಾಡು. ಈಗ ನೀನು ಈಗ ಇವ ನಿನ್ನ ಲವರ. ನಿಂದೇನಿಲ್ಲ ಈಗ, ನಿಂದೇನಿಲ್ಲ. ಏನಿಲ್ಲ, ಸಾಯಿಸ್ರಿ. 10 ರೂಪಾಯಿ ಕೊಡು. ಕೊಡ್ತೀನಿ ಕೈ ಮುಗಿದು ಸಾಯಿಸಿದೆ. ಹಾ ನಾನು ಇವನ್ ಮುಂದೆ ಹೇಳ್ಬೇಕಲ್ಲ ಪುಟ, ನಾನು ಹೇಳ್ತೀನಿ, ಚೆನ್ನಾಗಿ ಲಕ್ಷ್ಯ ಇಟ್ಕೊಂಡು ನೋಡ್ಕೊಂಡಿರು. ಹಾ ಚಲೋ. ಅದಮ್. ಅರ್ಧ ಅರ್ಧಮ್ ಅಲ್ಲ ಅದಮ್. ಅರ್ಧ ಚಲೋ ಡೈಲಾಗ್ ಹೇಳು. ಹಾ ಹೇಳ್ಬೇಕಾ? ಹಾ. ಓಕೆ. ಅದಮ್ ಅದ ನಿಮ್ಮ ಅವನು ಅಮೂಲ್ಯ ಸ್ವಂತ ನೋಡಲಿ. ಅಲ್ಲ, ಸ್ವಲ್ಪ ಯಾವುದೇ ಸ್ವಲ್ಪ ಎಕ್ಸ್ಟ್ರಾ ಹೇಳ್ಬೇಕಲ್ವಾ? ಚಲೋ ನಾನು ಹೇಳ್ತೀನಿ. ಅದಮ್ ಅದ ಅಂದು ನಾವು ಪಾರ್ಕಲ್ಲಿ ಕುಳಿತಿದ್ದಾಗ, ಅಂದು ನಾವು ಪಾರ್ಕಲ್ಲಿ ಕುಳಿತಿದ್ದಾಗ ನಿನ್ನ ಎದೆಯ ಮೇಲೆ ಮಲಗಿ ನಿನ್ನ ಎದೆಯ ಮೇಲೆ ಮಲಗಿ ನಿನ್ನ ಕಿವಿಯಲ್ಲಿ ಹೇಳಿದ್ದು ನೆನಪಿಲ್ಲವೇ? ನಿನ್ನ ಕಿವಿಯಲ್ಲಿ ಹೇಳಿದ್ದು ನೆನಪಿಲ್ಲವೇ? ಹೇಳಪ್ಪ, ಹೇಳು ಹೇಳು ಹೇಳು. ಅದು ಸಾರ್ವಜನಿಕರ ಶೌಚಾಲಯ ನೋಡು. ನಾನು ಹೇಳ್ದೆ ತಾನೆ. ನೀವ್ ಹೇಳ್ಕೊಟ್ಟಿದ್ದೆಲ್ಲ ಹೇಳ್ದೆ. ಅದಮ್, ಏ ಅದಮ್, ಆಯ ಇದರ್ ನಾನು ಈ ಕಿವಿಯಲ್ಲಿ ಹೇಳಿದ್ದು. ಕಿವಿ ಚೆನ್ನಾಗಿ ತೊಳ್ಕೋ. ನಾಳೆ ಬೇಡ, ಸಿಚುವೇಶನ್ ಚೇಂಜ್. ಈಗ ಅವ ನಿನ್ನ ಗಂಡ. ಸಮಾಧಾನ ರೇ ಭಯ್ಯ. ಸಿಚುವೇಶನ್ ಬೇಗ ಬೇಗ ಹೇಳಿ. ಅದಮ್ ಅಂದು ನಮ್ಮ ಮೊದಲ ರಾತ್ರಿಯಲ್ಲಿ ಅಂದು ನಮ್ಮ first night ನಲ್ಲಿ ನಿನಗೆ ಹುರುಪೆಚ್ಚಾಗಲಿ ಅಂತ. ನಿನಗೆ ತಿಂಡಿ ಹೆಚ್ಚಾಗ್ಲಿ ಅಂತ. ಹಿಂಗೆ ಎಕ್ಸ್ಟ್ರಾ ಹೇಳ್ಬೇಕು. ಚಲೋ. ಹಾ. ಅಂದು ನಮ್ಮ ಮೊದಲ ರಾತ್ರಿಯಲ್ಲಿ ಅಂದು ನಮ್ಮ first night ನಲ್ಲಿ ನಿನಗೆ ಹುರುಪೆಚ್ಚಾಗಲಿ ಅಂತ. ನಿನಗೆ ಹೆಚ್ಚಾಗ್ಲಿ ಅಂತ. ಹಾಲೊಳಗಡೆ ಇಲಕ್ಕೆ ಹಾಕಿ ತಂದು ಕೊಟ್ಟಿದ್ದು ನೆನಪಿಲ್ಲವೇ? ಹಾಲೊಳಗಡೆ ಇಲಕ್ಕೆ ಹಾಕಿ ತಂದು ಕೊಟ್ಟಿದ್ದು ನೆನಪಿಲ್ಲವೇ? ಅದ ಹೇಳಪ್ಪ, ಹೇಳು. ಮಾಮ ನಂಗ ಹಾಲ್ ಬೇಡ. ನಾನು ಹಾಕೊಟ್ಟೆ ಹೇಳಕ್ಕೆ. ಹೇ, ಯಾ
ಅಲ್ಲ ಸೇ ನಿಮ್ ಬೇಕಾದ್ರೆ ಇಷ್ಟು ಹೇಳಕೊಡ್ತೀನಿ ಜಸ್ಟ್ ನೀವು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಷ್ಟು ಹೇಳಕೊಡ್ತೀನಿ ನಾಟಕ ಬಂದ್ ಮೈನೆ ಬನ್ನಿ ಅದಮ್ಮರಿಗೆ ಜೋರಾದ ಚಪ್ಪಾಳೆಗಳು. ಥ್ಯಾಂಕ್ ಯು. ಕುಂಡ್ರಿ ಸರ್. ₹10 ಕೊಟ್ಟವಾಗ ಸುಮ್ಮನೆ ಮೊದಲ ನಾಟಕಕ್ಕೆ ಮಾತಾಡಕಲಿ ಕನ್ನಡ ಬಾಂದಾಳಿ ನಾ ಬೇಕಾದಂಗೆ ಹೇಳಿ ನಾ ಎಲ್ಲ ಹೇಳ್ತೀನಿ ಅಂತೇಳಿ ಆಯ್ತು ಅವ್ರಿಗೆ ಅವಕಾಶ ಕೊಡ್ಬೇಕಂತ ಅವಕಾಶ. ಓಯ್ ಏನ ನಾಟಕ ಕನ್ನಡ ಮಾತಾಡ ಕಲೀರಿ. ಕನ್ನಡ ಹುಡುಗನ ಮಾಡಿ ನೀವು ಮೊದ್ಲ ಉತ್ತರ ಕರ್ನಾಟಕ ಹುಡುಗಿಯರ್ನ ಹಾಕೊಂಡು ಸಿನಿಮಾ ಮಾಡೋದು ಕಲೀರಿ, ನಾಟಕ ಮಾಡೋದು ಕಲೀರಿ. ನಾವು ಶಾರ್ಟ್ ನಿಂತ ಪಾತ್ರ ಮಾಡ್ತೀನಿ, ಅವಕಾಶ ಕೊಟ್ರ ಬಾಂದಿಲ್ಲ ಜಾಕ್ ಮಾಡ ಮಾತಾಡ ಅದನ್ನು ಮಾತಾಡ ಮಾಸಡಿ ನೋಡ ಇನ್ನೊಂದ್ಸಲ ಮಾಸಡಿ ನೋಡ ಮತ್ತೊಮ್ಮೆ ನೀನು ನೋಡಿ ಇಲ್ಲ ನಿಂತಿಲ್ಲ ನಿನಗೆ ಅವಕಾಶ ಬೇಕು ₹10 ಕೊಡು ಮಾಮ ಬಡಿಬೇಡ. ಯಾಕ ನೋವು ಹಾಕತ್ ನಿಮ್ಮನ್ನು ಕಟ್ಕೊಂಡು ನನ್ನ ನಾಟಕ ಗೋವಿಂದ ಗೋವಿಂದ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದ್ರೆ ಜೋರಾದ ಚಪ್ಪಾಳೆಯಿಂದ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ ಧನ್ಯವಾದಗಳು. ಇದು ಹಾಸ್ಯಕ್ಕೋಸ್ಕರ ಕಲ್ಪನೆ ಅಷ್ಟೇ, ದಯವಿಟ್ಟು ಇದನ್ನು ಯಾರು ತಪ್ಪಾಗಿ ಅರ್ಥೈಸಿಕೊಳ್ಳದೆ. ಮಂಗಳಮುಖಿಯರ ಅರ್ಧನಾರೀಶ್ವರನ ಸ್ವರೂಪ ಅವರನ್ನ ಗೌರವದಿಂದ ಕಾಣುವ ಉದ್ದೇಶದಿಂದ ಈ ಒಂದು ಹಾಸ್ಯವನ್ನ ಮಾಡ್ತಾ ಬಂದಿದ್ದೇನೆ. ಸೊ ದಯವಿಟ್ಟು ಮಂಗಳಮುಖಿಯರನ್ನ ಸಮಾಜದಲ್ಲಿ ನಮ್ಮಂತೆ ಅವರು ಒಬ್ರು, ಅವರನ್ನ ಗೌರವಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಈ ಸ್ಕಿಟ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಜೋರಾದ ಚಪ್ಪಾಳೆಗಳನ್ನ ಕೊಟ್ಟು ಎಲ್ಲ ಕಲಾವಿದರನ್ನ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಕಾರ್ಯಕ್ರಮವನ್ನ ಕಲ್ಮೇಶನ್ನ ಗಿಜ್ಜಣ್ಣವರು ನನ್ನ ಕಲಿಯನ್ನು ಮೆಚ್ಚ ₹50 ಕಾಣಿಕೆ ನೀಡಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಂತ ತಮ್ಮ ಮುಂದೆ ಮತ್ತೆ ಗೀತೆಯೊಂದಿಗೆ ರಚಿಸಲು ವೇದಿಕೆ ಮೇಲೆ ಬರ್ತಿದ್ದಾರೆ ತಂಡದ ಹೆಮ್ಮೆಯ ಸ್ಥಳೀಯ ಕಲಾವಿದರಾಗಿರ್ತಕ್ಕಂಥ ಬೀರವಣ್ಣವರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಜಾನಪದ ಗೀತೆ ತೆಗೆದುಕೊಂಡು ಬರ್ತಾ ಇದ್ದೀವಿ. ಬರಲಿ ಜೋರಾದ ಚಪ್ಪಾಳೆಗಳು. ತಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆ ಕಲಾವಿದರಿಗೆ ಶ್ರೀರಕ್ಷೆ ಜಾತ. ಈಗ ಮತ್ತೆ ಸ್ಥಳೀಯ ಕಲಾವಿದರು, ಗಾಯಕರು, ಜಾನಪದ ಗಾಯಕರು ಆಗಿರ್ತಕ್ಕಂಥ ಬೀರುವರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಜಾನಪದ ಗೀತೆಯನ್ನು ತೆಗೆದುಕೊಂಡು ಬರೋಣ. ಬರ್ಲಿ ಜೋರಾದ ಚಪ್ಪಾಳೆ. ಸ್ಥಳೀಯ ಕಲಾವಿದರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸೋದು ನಮ್ಮೆಲ್ಲರ ಕರ್ತವ್ಯ. ದಯವಿಟ್ಟು ನಮ್ಮ ನಾಗರ ಮುನ್ನೋಳಿಯ ಕಲಾವಿದರು, ಸೊ ದಯವಿಟ್ಟು ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಬೀರುವವರನ್ನು ಕೂಡ ವೇದಿಕೆ ಮೇಲೆ ಸ್ವಾಗತಿಸೋಣ ಅಂತ ಹೇಳ್ತಾ ಒಂದು ಸೊಗಸಾದ ಮತ್ತೊಂದು ಜಾನಪದ ಗೀತೆಯನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇದಾದ ನಂತರ ಮತ್ತೆ ಬಾಳು ಬೆಳಗುಂದಿ ಅವರು